ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಸೊ ಫ್ಯಾನ್ ಸೌಂಡ್ ಇದೆ, ಕೇಳಿಸ್ತಿಲ್ಲ, ಒಂದು ನಿಮಿಷ ಆಫ್ ಮಾಡ್ತೀನಿ. ಹಾಂ, ಸೊ ಇವತ್ತು ಕ್ಲಾಸು ಬೆಳಗ್ಗೆ ಒಂದು ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಆಗಿದ್ದೆ. ಬಟ್ ಆ ಟೈಮಲ್ಲಿ ಎದ್ದಿದ್ದು ನಿದ್ದೆಗಳನ್ನ ನನಗೆ ಲಿಟ್ರಲಿ ವೀಡಿಯೋ ಮಾಡೋದಕ್ಕೆ ಮನಸ್ಸಾಗಿಲ್ಲ. ಸೊ ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ. ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದು 10:30 ಆಗಿತ್ತು. ಇವತ್ತು ಟಿಫನ್ನು ಮಾಡಿಲ್ಲ ನಾನು. ಇವಾಗ ಜಸ್ಟು ಊಟ ಮಾಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಕ್ಲಾಸಿಗೆ ಅಟೆಂಡ್ ಆಗಬೇಕು. ಅದು ಬೂಟ್ ಕ್ಯಾಂಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದೆ. ಬೂಟ್ ಕ್ಯಾಂಪಲ್ಲಿ ಸ್ಕ್ರೀನಿಂಗ್ ತೊಗೊಂಡು ಅದನ್ನು ತೋರಿಸಿದ್ರಷ್ಟೇ ಕ್ಲಾಸ್ ಒಳಗಡೆ ಎಂಟ್ರಿ ಇರೋದ್ರಿಂದ ಅದಕ್ಕೆ ಹೋಗಲೇಬೇಕು. ಆ್ಯಂಡ್ ಊಟನ ಮೊಸರನ್ನ ಮಾಡಿದೆ. ಆ್ಯಂಡ್ ಸಾಂಬಾರು ಇವತ್ತು ಕೊಟ್ಟಿದ್ದರು ಫಸ್ಟ್ ಟೈಮು. ಸೊ ನಾನು ಸಾಂಬಾರಲ್ಲಿ ತಿನ್ನಲ್ಲ, ಯೂಶ್ವಲಾಗಿ ಮಧ್ಯಾಹ್ನದ್ದು ಬಿಟ್ಬಿಟ್ಟಿದ್ದೀನಿ. ಇವಾಗ ಮೊಸರನ್ನ ಅಷ್ಟೇ ತಿಂತಿದ್ದೀನಿ, ಅದಕ್ಕೆ ಮೊಸರನ್ನ ತಿಂದೆ. ನಾವು ರೆಡಿಯಾಗಿ ಕೂತಿದ್ದೀವಿ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ರೆ ಅವಳು ಇನ್ನೂ ರೆಡಿಯಾಗಿಲ್ಲ, ಮಲಗಿದ್ದೆ ಅಂತ ಅಂದ್ಲು. ಸೊ ಎದ್ಬಿಟ್ಟು ರೆಡಿಯಾಗಕ್ಕೆ ಹೇಳಿದ್ದೀವಿ. ಅವಳು ರೆಡಿ ಆದ ತಕ್ಷಣ ಪಿ ಜಿ ಬಿಡಬೇಕು. ನಿನ್ನೆ ಅಂತೂ ಕ್ಲಾಸಲ್ಲಿ ಏನೂ ಮಾಡಲಿಲ್ಲ. ಆ್ಯಂಡ್ ಆಬ್ಸೆಂಟೀಸ್ ಇದ್ದರು, ಅವ್ರು ಬ್ಯಾಕಪ್ ಕ್ಲಾಸ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಲಿಲ್ಲ, ಹೊಸ ಕಾನ್ಸೆಪ್ಟ್ ಅಂತ ಹೇಳಿ. ಇವತ್ತೇನು ಸ್ಟಾರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನಿನ್ನೆ ಸಾಂಗ್ ಹೇಳಿ ಅಂತ ಕೇಳ್ತಿದ್ರು ಸರ್ನ. ಮೇ ಬಿ ಇವತ್ತು ಸಾಂಗ್ ಹೇಳಬಹುದು ಐ ಥಾಟ್, ಅಥವಾ ಕ್ಲಾಸ್ ಕೂಡ ಮಾಡಬಹುದು. ಆ್ಯಂಡ್ ನೋಡೋಣ ಸರ್ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಹೋಗಿ ಬೂಟ್ ಕ್ಯಾಂಪ್ ಮುಗಿಸ್ಕೊಂಡು ಸ್ಕ್ರೀನಿಂಗ್ ಮುಗಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಲೆಟ್ಸ್ ಗೋ. ಇವತ್ತು ಕ್ಲಾಸ್ ಮುಗಿದ್ಮೇಲೆ ನಮ್ಮ ಸರ್ ಹಾಡು ಹೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂದರೆ ಕೇಳ್ತಿದ್ರೆ ಯಪ್ಪ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಖತ್ ಖುಷಿ ಆಗುತ್ತೆ. ಅದು ಹೆಂಗಿತ್ತು ಅಂತ ಒಂದು ಕ್ಲಿಪ್ ಹಾಕಿದ್ದೀನಿ, ನೀವೇ ಕೇಳಿಸ್ಕೊಳ್ಳಿ. ಸರಳ ವಿರಳ ಸುಂದರಿ ನೀನೇ ಸ್ವರ್ಗ ಎನ್ನುವೆ, ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗು ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ, ಕನ್ನಡ ಕವಿಗಳ ಕಮಲದ ಕಿವಿಗಳ, ಕನ್ನಡ ಕವಿಗಳ ಕಮಲದ ಕಿವಿಗಳ. ಸಾಂಗ್ ಕೇಳಿಕೊಂಡು ಕ್ಲಾಸ್ ಮುಗಿಸಿ. ಆ್ಯಂಡ್ ನಾವು ಕ್ಲಾಸ್ ಮುಗಿಸಿ ಅಲ್ಲಿ ಓದ್ಕೊಳ್ಳೋದ್ರಿಂದ ಅಲ್ಲಿ ಓದ್ಕೊಳ್ಳೋದಕ್ಕೆ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಏನಾದರೂ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ತಿನ್ನೋಕೆ ಹೋದ್ವಿ. ಸೊ ಯೂಶ್ವಲಾಗಿ ನಾನು ಪಪ್ಸ್ ತೊಗೋತೀನಿ, ಇನ್ನೊಬ್ರು ಕಚೋರಿ, ಇನ್ನೊಬ್ರು ಸಮೋಸ, ಇದು ನಮ್ಮದು ಫಿಕ್ಸ್. ಬಟ್ ಇವತ್ತು ಡಿಫ್ರೆಂಟಾಗಿ ತೊಗೊಂಡಿದ್ವಿ. ನಾನು ಪನ್ನೀರ್ ಪಪ್ಸ್ ತೊಗೊಂಡಿದ್ದೆ, ಅವ್ರು ವೆಜ್ ಪಪ್ಸ್ ತೊಗೊಂಡಿದ್ರು, ಇನ್ನೊಬ್ಳು ಫ್ರೆಂಡ್ ಕಚೋರಿನೇ ತೊಗೊಂಡಿದ್ಲು. ಸೊ ಅಲ್ಲಿಂದ ತಿನ್ಕೊಂಡು ಮತ್ತೆ ಬೂಟ್ ಕ್ಯಾಂಪ್ ಮಾಡೋಕ್ಕೆ ಅಂತ ಹೋದ್ವಿ. ಸೊ ಅಲ್ಲಿ ಓದ್ಕೊಂಡು ಆ ಕಡೆಯಿಂದ ಮತ್ತೆ ಸಂಜೆ ಫುಲ್ ಬೋರಾಗಿ ಹೋಗ್ಬಿಟ್ಟಿತ್ತು ಓದಿ. ಸೊ ಅದಕ್ಕೆ ಏನಾದರೂ ತಿನ್ನೋಣ ಅಂತ ಅಂದು ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದ್ವಿ. ಏನಂದರೆ ಖುಷಿಯಾದರೂ ಏನಾದರೂ ತಿನ್ನಬೇಕು, ಬೇಜಾರಾದರೂ ಏನಾದರೂ ತಿನ್ನಬೇಕು. ಆಗ ಬೇಜಾರು ಹೋಗ್ಬಿಡುತ್ತೆ, ಖುಷಿಯಲ್ಲಿದ್ದರೆ ಖುಷಿ ಜಾಸ್ತಿ ಆಗುತ್ತೆ, ಕೋಪ ಇದ್ದರೂ ಕೋಪ ಕಡಿಮೆ ಆಗುತ್ತೆ. ಸೊ ನಿಮ್ಮ ಗ್ರೂಪಲ್ಲೂ ಯಾರಾದರೂ ಈ ಥರ ಫುಡ್ಡಿ ಫ್ರೆಂಡ್ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.